ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನದಲ್ಲಿ 48ನೇ ಪದ್ಯ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ, ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಆವಾಗ 10 ವರ್ಷಕ್ಕಿಂತ ಕಡಿಮೆಯವನಾಗಿದ್ದ. ಇನ್ನು ಮಕ್ಕಳದ ಆಟಿಕೆಯಲ್ಲಿರಬೇಕಾದ್ರೆ ಆ ಮಕ್ಕಳಿಗೆ ಸ್ತ್ರೀಯರ ಸಂಘದ ಬಗ್ಗೆ ಬಯಕೆ ಉಂಟಾಗ್ತದೇನೋ. ಆ ವಯಸ್ಸಿನಲ್ಲಿಯೇ ಮಕ್ಕಳಾಟಿಕೆಯಲ್ಲಿರುವಾಗಲೇ ಗೋಕುಲದ ಕನ್ಯಕೆಯರ ಜೊತೆಗೆ ಬೆರೆತಿದ್ದ ಅಂತ ಬಂದಿದೆ. ಅದರಿಂದ ಸ್ತ್ರೀ ಸಂಘದ ಬಯಕೆ ಇತ್ತೆಂದು ಭಾವನೆ ಭಾವಿಸಬಾರ್ದು. ಆ ಕನ್ಯಕೆಯರೆಲ್ಲರೂ ಪ್ರೀತಿ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಅರ್ಚಿಸಿದ್ದರು. ಆದ್ದರಿಂದಲೇ ಸತ್ಯ ಸಂಕಲ್ಪನಾಗಿರುವಂತಹ ಶ್ರೀಕೃಷ್ಣ ಅವರ ಜೊತೆಗೆ ಬೆರೆತಿದ್ದಾನೆ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಗೋಕುಲದ ಕನ್ಯೆಯರು ಶ್ರೀಕೃಷ್ಣನನ್ನು ಬಂದಿದ್ದಾರೆ ಅಂತಂದರೆ ಅವರು ಸಣ್ಣ ಹೆಣ್ಣುಗಳಲ್ಲ, ಹರೆಯದ ಹೆಣ್ಣುಗಳಲ್ಲ ಅಂತ ಸ್ಪಷ್ಟವಾಗ್ತಾ ಇದೆ. ಹಾಗಿದ್ದರೆ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಯಾರಿಗೂ ತಿಳಿಯದಂತೆ ಒಬ್ಬನೇ ಬರ್ತಾ ಇದ್ದ. ತನ್ನೆಲ್ಲ ಜೊತೆಯ ಹುಡುಗರನ್ನು ಕರೆದುಕೊಂಡು ಬರ್ತಾ ಇರಲಿ. ಭಾಗವತ ಹಾಗೆ ಹೇಳ್ತದೆ, ವಯಸ್ಸೈರಾವೃತ ಸ್ತತ್ರ. ಶ್ರೀಕೃಷ್ಣ ಅಲ್ಲಿ ತನ್ನ ಗೆಳೆಯರೊಂದಿಗೆ ಹೋಗಿದ್ದ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಹೇಳ್ತಾನೆ, ವ್ರತಾಚರಣೆಯಿಂದ ನೀವು ಸೊರಗಿದ್ದೀರಿ. ಹೇಮಂತದ ಮೊದಲ ತಿಂಗಳ ನಸುಕಿನೆದ್ದು ಚಳಿಯಲ್ಲಿ ನಡುಗುತ್ತಾ ಪವಿತ್ರ ಸ್ನಾನ ಮಾಡುತ್ತಿದ್ದೀರಾ. ಇದು ಹರೆಯದ ಹುಡುಗಿಯರ ನೀರಾಟವಲ್ಲ ಅಂತ ಹೇಳ್ತಾರೆ. ಶ್ರೀಕೃಷ್ಣನು ವಯಸ್ಸಿಗೆ ಬಂದ ಹುಡುಗನಲ್ಲ, 7 ವರ್ಷದ ಮಗು ಅದು. 7 ವರ್ಷದ ಮಗುಯಲ್ಲಿ ದೊಡ್ಡ ಪರ್ವತವನ್ನು ಎತ್ತಿಕೊಂಡಿದ್ದಾನೆ ಅಂದರೆ ಅದು ಎಲ್ಲಿ? ಇದೆಲ್ಲ ಪರಮಾತ್ಮ ಅವರ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದಾನೆ. ಗೋವರ್ಧನೋದ್ಧಾರ ಮಾಡಿದಾಗ ಕೃಷ್ಣನಿಗೆ ಇನ್ನು 7 ವರ್ಷದ ಮಗುವಾಗಿದ್ದ. ಅದಕ್ಕಿಂತ ಮೊದಲಿಗೆ ಗೋಪಿಯರ ವಸ್ತ್ರಾಪರಣ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ. 7 ವರ್ಷದ ಮಗು 10-12 ವಯಸ್ಸಿನ ಹುಡುಗಿಯರೊಡನೆ ಆಟವಾಡಿದರೆ ಅದು ಮಕ್ಕಳ ಆಟಿಕೆ. ವಾದಿರಾಜರು ಸರಸ ಭಾರತಿಯಲ್ಲಿ ಹೇಳ್ತಾ ಇದ್ದಾರೆ, ಅನಿರ್ದಶಸ್ಯ ಬಾಲಸ್ಯ ಕೃಷ್ಣಸ್ಯ ವರಯೋಷಿತಾಂ ಸಂಗೇನ ವೀರ್ಯಸ್ಖಲನಂ ಕೋ ಮೇಧಾವಿ ಪ್ರಕಲ್ಪಯೇತ್. 10 ವರ್ಷ ಮೀರದೇ ಇರುವಂತಹ ಬಾಲಕ ಶ್ರೀಕೃಷ್ಣನಿಗೆ ಸ್ತ್ರೀ ಸಂಘದಿಂದ ಏನೂ ಆಗಿಲ್ಲ, ವೀರ್ಯಸ್ಖಲನವಾಗಿಲ್ಲ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಕಲ್ಪಿಸಬೇಡ್ರಿ.
ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಂಕಲ್ಪೋ ವಿದಿತಃ ಸಾಧ್ವೋ ಭವತೀನಾಂ ಮದರ್ಚನಂ. ನನ್ನೊಡನೆ ಸಂಘ ಮಾಡಬೇಕೆಂದು ನಿಮ್ಮ ಸಂಕಲ್ಪ ನನಗೆ ತಿಳಿದಿದೆ. ಅರ್ತಿಯಿಂದ ನನ್ನ ಹೃದಯ ಸಿಂಹಾಸನದಲ್ಲಿಟ್ಟುಕೊಂಡು ಆರಾಧಿಸಿರಿ. ಮುಂದೆಯೂ ನನ್ನೊಡನೆ ಕೂಡಿ ಪ್ರತ್ಯಕ್ಷವಾಗಿ ಆರಾಧಿಸಬೇಕೆಂದಿರುವಿರಿ. ನಾನು ಸತ್ಯ ಸಂಕಲ್ಪ, ಅಂದರೆ ಭಕ್ತರ ಸಂಕಲ್ಪವನ್ನು ಸತ್ಯ ಮಾಡುವವನು. ನಿಮ್ಮ ಈ ಆರಾಧನೆಗೆ ಅನುಮತಿ ಇದೆ. ನಿಮ್ಮ ಸಂಕಲ್ಪವನ್ನು ಸತ್ಯಗೊಳಿಸುವ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪೂರ್ವಜನ್ಮದಲ್ಲಿ ಸಂಸ್ಕಾರತಃ ಪ್ರಥಮೇವ ಸುಸಂಗಮೋ ನೋ ಭೂಯಾತ್. ಉಪನಯನ ಸಂಸ್ಕಾರ ಆಗುವ ಮೊದಲೇ ಕೃಷ್ಣ ನಮಗೆ ಸಂಘವನ್ನು ನೀಡಬೇಕು ಎಂದು ವರವನ್ನು ಬಯಸಿ ಬೇಡಿ ಪಡೆದಿದ್ದಾರೆ. ಅವರ ಬಯಕೆಯ ಸಂಕಲ್ಪವನ್ನು ಸತ್ಯಗೊಳಿಸಿದ್ದಾನೆ ಸತ್ಯ ಸಂಕಲ್ಪನಾಗಿರುವಂತಹ ಶ್ರೀಕೃಷ್ಣ. ಮತ್ತು ಹೇಳ್ತಾ ಇದ್ದಾರೆ, ಕೆಲವು ಸಲ ಅಪ್ಸರೆಯರು ಕೆಲವೊಮ್ಮೆ ಮಹಾಲಕ್ಷ್ಮಿಯ ಆವೇಶದಿಂದಾಗಿ ಪರಮಾತ್ಮನ ಮಡದಿಯರಾಗಲು ಯೋಗ್ಯರಾಗಿರ್ತಾರೆ ಅಂತ ಹೇಳ್ತಾರೆ. ಅಂತಹ ಅಪ್ಸರೆಯರೇ ಕನ್ಯರಾಗಿದ್ದಾರೆ. ಮಯಾನುಮೋದಿತಃ ಸೋಸೌ. ನಾನು ಅದನ್ನು ಅನುಮತಿಸಿದ್ದೇನೆ ಎನ್ನುವಲ್ಲಿ ಮಯಾ ಆ ಶಬ್ದ ಹೇಳ್ತಾ ಇದ್ದಾರೆ. ಮಯ ಅಂತಂದರೆ ಮಾ ಎಂದರೆ ರಮಾದೇವಿ, ಮಾಯಾ ಎಂದರೆ ರಮಾದೇವಿಯ ಆವೇಶ ನಿಮ್ಮಲ್ಲಿ ಇರುವ ಪ್ರಯುಕ್ತ ನಿಮ್ಮ ಸಂಕಲ್ಪಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬೇಡ್ರಿ. ಆ ರೀತಿ ಆಕ್ಷೇಪವನ್ನು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ, ಗೋಪಿಯರಲ್ಲಿ ಮಹಾಲಕ್ಷ್ಮಿಯ ದೇವಿಯ ಆವೇಶ ಇತ್ತು. ಆ ಗೋಪಿಯರು ತಪಸ್ಸು ಮಾಡಿ ವರ ಪಡೆದುದು ಅದೆಲ್ಲ ಯೋಚಿಸ್ರಿ. ಶ್ರೀಕೃಷ್ಣ ಅವತಾರ ಪುರುಷ ಪರಮಾತ್ಮನೇ ಅನ್ನು ತಿಳ್ಕೊಳ್ರಿ. ಈ ರೀತಿಯಾಗಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಸುಮ್ಮನೆ ಆಕ್ಷೇಪಣೆ ಮಾಡಲೇಬೇಡ್ರಿ, ಹಾಗೆ ಮಾಡೋದು ಸದರವೇ ನಿಮ್ಮ ಮಾತು ಅಂತ ಹೇಳ್ತಾ ಇದ್ದಾಳೆ. ಹಾಗೆಲ್ಲ ಆಕ್ಷೇಪಣೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಮಹಾಲಕ್ಷ್ಮೀ ದೇವಿನೇ ಹೇಳ್ತಾ ಇದ್ದಾಳೆ. 10 ಮತ್ತು 6 ಸಾಸೇರ ಸ್ತ್ರೀಯರಲ್ಲೇ 10 10ನೇ ಕ್ರಮದಿಂದ ಪುತ್ರರ ವೀರದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗೇದು. 16,000 ಮಂದಿ ಮಡದಿಯರಲ್ಲಿ ಪ್ರತಿಯೊಬ್ಬರಲ್ಲಿ 10 10 ಎಂಬ ಕ್ರಮದಿಂದ ಯಾರಾದರೂ ಮಕ್ಕಳನ್ನು ಹುಟ್ಟಿಸಿದವರಿದ್ದಾರೇನೋ? ಪೂರ್ಣಾನಂದನಾಗಿರುವಂತಹ ಪರಮಾತ್ಮನಿಗೆ ಇದೊಂದು ಆನಂದ ಉದ್ರೇಕದ ಸೃಷ್ಟಿ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿನೇ ಹೇಳ್ತಾ ಇದ್ದಾಳೆ, ಹಿಂದಿನ ನುಡಿಯಲ್ಲಿ ಏನು ಬಂತು, ಶ್ರೀಕೃಷ್ಣ ಗೋಪಿಯರೊಡನೆ ರಮಿಸಿದ್ದು ಅದು ಕಾಮಭಾವನೆಯಿಂದಲ್ಲ, ಅದು 10 ವರ್ಷದ ಕೆಳಗಿನ ಮಕ್ಕಳಾಟಿಕೆ ಎಂದಿದ್ದಾರೆ. ಆದ್ದರಿಂದ ಭಾಗವತ ಹೇಳ್ತಾ ಇದೆ, ಏಕೈಕ ಶಸ್ತಾಹ ಕೃಷ್ಣಸ್ಯ ಪುತ್ರಾನ್ ದಶಾಬಲಾಹ ಅಜೀಜನ್ನನ್ ನವಮಾನ್ ಪಿತುಃ ಸರ್ವಾತ್ಮ ಸಂಪದ. ಈ ಮಕ್ಕಳು ತಂದೆಗೆ ಎಷ್ಟು ಹೋಲುತ್ತಿದ್ದರೆಂದರೆ, ರುಕ್ಮಿಣೀ ದೇವಿಯಲ್ಲಿ ಜನಿಸಿದ ಪ್ರದ್ಯುಮ್ನ ಶೈಶವದಲ್ಲಿಯೇ ಶಂಬರಾಸುರನ ಮನೆ ಸೇರಿ ಅಲ್ಲಿ ರತಿಯ ಆರೈಕೆಯಲ್ಲಿ ಬೆಳೆದು ಅವಳ ಸಹಾಯದಿಂದಲೇ ಶಂಬರನನ್ನು ಕೊಂದು ದ್ವಾರಕ್ಕೆ ಹಿಂದಿರುಗಿ ಬಂದಾಗ ಕೃಷ್ಣನ ಮಡದಿಯರೆಲ್ಲರೂ
ಅವನನ್ನು ಕೃಷ್ಣನೆಂದೇ ಭ್ರಮಿಸಿದರೆಂದು ಭಾಗವತ ಹೇಳ್ತಾ ಇದೆ. ತಂ ದೃಷ್ಟ್ವಾ ಜಲದಶಾಮಂ ಪೀತಕೌಶೇಯ ವಾಸಸಂ ಕೃಷ್ಣಂ ಮತ್ವಾ ಸ್ತ್ರೀಯೋಭಿತ ನಿಲಿಲುತ್ಯಸ್ತ ಹೀಗೆ ರೂಪ ಗುಣಗಳಲ್ಲಿ ತಂದೆಯನ್ನೇ ಹೋಲುವ ಮಕ್ಕಳು ಅವನ ವೀರ್ಯದಿಂದಲೇ ಹುಟ್ಟಿರಬೇಕು. ಆದ್ದರಿಂದ ಅಪಾರ ಸಂಖ್ಯೆಯಲ್ಲಿ ಅಷ್ಟು ಮಕ್ಕಳನ್ನು ಹುಟ್ಟಿಸಿದನೆಂದರೆ ಆತ ಕಾಮಭಾವನೆಯಿಂದ ಮುಕ್ತನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ನಾರಾಯಣ ರಮೆಯೊಡನೆ ಏಕಾಂತದಲ್ಲಿ ರಮಿಸುತ್ತಾ ಇರುವಾಗ ಮಕ್ಕಳಾಗದಿದ್ದರೂ ಆಗ ಆತ ದೇವತೆಯಾಗಿದ್ದ. ಗೋಕುಲದಲ್ಲಿ ಮಾನವನಾಗಿ ಹುಟ್ಟಿದಾಗ ಮಾನವ ಸಹಜವಾದ ಕಾಮಾದಿ ವಿಕಾರಕ್ಕೊಳಗಾಗಿಯೇ ಹುಟ್ಟಿಸಿದ್ದಾನೆ ಅಂತ ತಿಳ್ಕೊಂಡ್ರೆ ಮಹಾ ತಪ್ಪು. 16,108 ಮಂದಿ ಎಲ್ಲಿ ಪ್ರತಿಯೊಬ್ಬರಲ್ಲಿ 10 ಮಂದಿ ಮಕ್ಕಳನ್ನು ಹುಟ್ಟಿಸುವುದು ಇದು ಮಾನವ ಶಕ್ತಿಗೆ ಮೀರಿದ್ದು. ಆದ್ದರಿಂದ ಶ್ರೀಕೃಷ್ಣ ಮಾನವನಲ್ಲ. ಮಾನವ ಸಹಜವಾದ ಕಾಮಾದಿ ವಿಕಾರ ಅವನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ. ಶ್ರೀಕೃಷ್ಣ ಅರ್ತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳನ್ನು ಹುಟ್ಟಿಸಿದ್ದುದು ಆನಂದ ಉದ್ರೇಕದಿಂದ. ನಾವು ಸಂತೋಷದಲ್ಲಿ ಕುಣಿಯುವುದು, ನಗುವುದು ಮುಂತಾದವನ್ನು ಮಾಡುವಂತೆ ಪರಮಾತ್ಮ ಸೃಷ್ಟಿ ಮುಂತಾದವನ್ನು ಮಾಡ್ತಾನೆ ಅಂಥೇಳಿ ಉಪನಿಷತ್ ಹೇಳ್ತಾ ಇದೆ. ಗೋಹೇವಾನ್ಯಾತ್ ಕಹ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಕೃಷ್ಣ ಅರ್ತಿಯಿಂದ ಆನಂದದಿಂದ ಸ್ವೇಚ್ಛೆಯಿಂದಲೇ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾನೆ ಹೊರತು ಕಾಮವೇಗದಿಂದಲ್ಲ ಎನ್ನುವುದು ಭಾಗವತವೇ ಹೇಳ್ತಾ ಇದೆ. ಏಕೈಕಶಸ್ತಾಃ ಕೃಷ್ಣಸ್ಯ ಪುತ್ರಾನ್ ದಶಾಬಲಾಃ ಅಜೀಜನನ್. ಆದ್ದರಿಂದ ಶ್ರೀಕೃಷ್ಣ ತಾನು 16,108 ರೂಪ ಧರಿಸಿ ತನ್ನೆಲ್ಲ ಮಡದಿಯರ ಹತ್ತಿರ ಒಂದೊಂದು ರೂಪದಿಂದ ಇದ್ದು ರಮಿಸಿ ಅವರಿಗೆ ಸುಖವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತದೆ. ಇದನ್ನು ನಾರದರು ನೋಡಿ ಬೆರಗಾಗಿದ್ದಾರಂತೆ, ಆಶ್ಚರ್ಯಪಟ್ಟಿದ್ದಾರಂತೆ. ಆದರೂ ಶ್ರೀಕೃಷ್ಣನನ್ನು ಮೋಹಪರವಶನಾಗಿ ಮಾಡಲು ಅವನ ಯಾವ ಮಡದಿಯರಿಂದಲೂ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಮಕ್ಕಳು ಆಕಾರದಲ್ಲಿ ಬಣ್ಣದಲ್ಲಿ ಮಾತ್ರ ಕೃಷ್ಣನ ಹೋಲುತ್ತಿದ್ದರು ಹೊರತು ಶಕ್ತಿ ಸಾಮರ್ಥ್ಯದಲ್ಲಿ ಇಲ್ಲ. ಹಿಂದಿನ ನುಡಿಯಲ್ಲಿ ಹೇಳಿದ್ದಾರೆ. ಅವನ ವೀರ್ಯದಿಂದ ಹುಟ್ಟಿದರೆ ಅಷ್ಟೇ ಬಲಶಾಲಿಯಾಗಿರ್ತಿದ್ರು. ಲೋಕದಲ್ಲಿ ತಂದೆಯಷ್ಟೇ ಮಕ್ಕಳಿಗೆ ಸಾಮರ್ಥ್ಯ ಇರಬೇಕಂತ ನಿಯಮ ಇದ್ದರೂ ಭಗವಂತನ ವಿಷಯದಲ್ಲಿ ನಿಯಮ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ತಿಳ್ಕೋಬೇಕು ಆ ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂಥೇಳಿ. ರೋಮ ರೋಮ ಕೋಪ ಕೋಟೆ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೂಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕೆ. ತನ್ನ ಒಂದು ರೋಮಕೂಪಗಳಿಂದ ಕೋಟಿಗಟ್ಟಲೆ ತೋಳಗಳನ್ನು ನಿರ್ಮಿಸಿ ಗೋಪಾಲಕರನ್ನು ನಂದಗೋಕುಲದಿಂದ ಬೃಂದಾವನಕ್ಕೆ ಬರುವಂತೆ ಮಾಡಿದ್ದಾನೆ. ಅಂತಹ ಶ್ರೀಕೃಷ್ಣ ಮಕ್ಕಳನ್ನು ಸೃಜಿಸುವ ಮಹಿಮೆ ಸರಿಯಾಗಿ ತಿಳಿದವರಿಗೆ ಉದ್ಧಾರವಾಗ್ತಾರೆ. ಮಹಾಲಕ್ಷ್ಮೀ ದೇವಿ ಹೇಳ್ತಾರೆ, ಬಲ್ಲವರಿಗೆ ಸಲಹಲಿಕೆ. ತಿಳಿದವರೇ ಉದ್ಧಾರ ಆಗ್ತಾರೆ. ಕೃಷ್ಣ ಇನ್ನು ಅಂಬೆಗಾಲಿಕ್ಕುವ ಮಗು. ಅಷ್ಟರಲ್ಲೇ ಆತ ಕಂಸನ ಕಡೆಯವರ ಅನೇಕ ದುಷ್ಟ ರಾಕ್ಷಸನ್ನು ಕೊಂದು ಹಾಕಿದ್ದಾನೆ.
ಆ ರಾಕ್ಷಸರಿಗೆ ನಂದ ಗೋಕುಲವನ್ನು ಪ್ರವೇಶಿಸುವುದಂದರೆ ಭಯ. ಯಾಕೆಂದರೆ ಇಲ್ಲಿ ಬಂದವರು ಯಾರೂ ಜೀವ ಸಹಿತ ವಾಪಸ್ ಹೋಗೇ ಇಲ್ಲ. ಆದ್ದರಿಂದ ಅವರೆಲ್ಲರೂ ನಂದ ಗೋಕುಲಕ್ಕೆ ಬರುವುದನ್ನೇ ಬಿಟ್ಟುಬಿಟ್ರು, ಕಡಿಮೆ ಮಾಡಿದರು. ಶ್ರೀಕೃಷ್ಣನಿಗೆ ಸರಿಯಾಗಲಿಲ್ಲ. ಅವನೇನು ಮಾಡೋದು, ರಾಕ್ಷಸರು ತನ್ನ ಕಡೆಗೆ ಬರಬೇಕು, ತಾನು ಅವರನ್ನು ಸಂಹಾರ ಮಾಡಬೇಕು. ಅದಕ್ಕೋಸ್ಕರ ತಾನೊಂದು ಹೊಸ ಸ್ಥಳಕ್ಕೆ ಹೋದರೆ ಅಲ್ಲಿ ಅವರು ಬರುವ ಸಂಭವ ಇದೆ ಅಂತ ತಿಳ್ಕೊಂಡು ಅದಕ್ಕೇನು ಉಪಾಯ ಅಂಥೇಳಿ ಯೋಚಿಸ್ತಾ ಇದ್ದಾನೆ. ಗೋಕುಲದ ಜನರೆಲ್ಲ ಈಗ ಎಲ್ಲ ರಾಕ್ಷಸನ ಕೊಂದಿರೋದು ನಿಶ್ಚಿಂತೆಯಿಂದ ಇದ್ದಾರೆ. ಈ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗುವ ಆಲೋಚನೆ ಮಾಡುತ್ತಿಲ್ಲ. ಆದರೆ ಅವರಿಗೆ ಏನಾದರೂ ತೊಂದರೆ ಕೊಟ್ಟೇ ಅವರನ್ನು ಇಲ್ಲಿಂದ ಕದಲಿಸಬೇಕು ಎಂದುಕೊಂಡು ಒಂದು ದಿವಸ ಬಲರಾಮನೊಂದಿಗೆ ಆಟವಾಡ್ತಾ ಇರಬೇಕಾದ್ರೆ ಆ ಬಲರಾಮನಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ. ಆಗ ಬಲರಾಮ ಕೊಟ್ಟ ಕಾರಣ ಬೇರೆ. ನಂದ ಗೋಕುಲದಲ್ಲೇ ನಮ್ಮ ಗೋವಳರೆಲ್ಲ ಬಹುಕಾಲದಿಂದ ಇದ್ದಾರೆ. ಇಲ್ಲೇ ಹೊಲ ಮನಗಳೆಲ್ಲ ಮಾಡಿಕೊಂಡು ಹಳ್ಳಿಯನ್ನು ಪಟ್ಟಣವನ್ನಾಗಿ ಮಾಡಿಕೊಂಡು ಸಮೃದ್ಧವಾಗಿ ಒಳ್ಳೆಯ ನೀರು, ಗಾಳಿ, ದನಗಳಿಗೆ ಹುಲ್ಲು, ಮೇವು, ಪುಷ್ಪ ಫಲಭರಿತ ವೃಕ್ಷಗಳು, ಇವ್ಯಾವೂ ಇಲ್ಲದಂತೆ ಬದುಕ್ತಾ ಇದ್ದಾರೆ. ಗೋಪಾಲ ವೃತ್ತಿಗೆ ಸರಿಯಲ್ಲ. ನನಗೂ ವಿಹಾರ ಮಾಡಲು ಸುಂದರವಾದ ವನಪ್ರದೇಶ, ನದಿ ತೀರ ಇಲ್ಲ. ಸಮೀಪದಲ್ಲಿ ವೃಂದಾವನವಿದೆ. ಅಲ್ಲಿ ಯಮುನಾ ನದಿ ಹರಿತಾ ಇದೆ. ಅಲ್ಲಿ ಒಳ್ಳೆಯ ಕಾಡು, ಹುಲುಗಾವರೆ ಎಲ್ಲ ಇದೆ. ಅಲ್ಲಿ ದೊಡ್ಡ ಭಾಂಡೀರವೆಂಬ ದೊಡ್ಡ ಆಲದ ಮರ ಇದೆ. ನಮ್ಮ ಜನರಿಗೆ ವಾಸಕ್ಕೆ ಇದು ಒಳ್ಳೆಯ ಸ್ಥಳ. ದನಕರುಗಳಿಗೂ ಸ್ವಚ್ಛಂದವಾಗಿ ಮೇಯಲು, ನಮಗೆ ವಿಹಾರ ಮಾಡಲು ಯೋಗ್ಯವಾದ ಪ್ರದೇಶವಾಗಿದೆ. ಆದ್ದರಿಂದ ನಮ್ಮ ಜನರನ್ನು ಇಲ್ಲಿಂದ ಕರೆದುಕೊಂಡು ಹೋಗೋಣ. ಅಂತ ಹೇಳಿ ಶ್ರೀಕೃಷ್ಣ ತನ್ನ ರೋಮಕೂಪಗಳಿಂದ ಭಯಂಕರ ತೋಳುಗಳ ಹೆಂಡುಗಳನ್ನೇ ಕೋಟಿಗಟ್ಟಲೆ ಸೃಷ್ಟಿ ಮಾಡಿದ್ದಾನೆ. ಆ ತೋಳಗಳು ನಂದಗೋಕುಲದಲ್ಲಿರುವಂತಹ ಎಳೆ ಮಕ್ಕಳನ್ನು, ಎಳೆ ಕರುಗಳನ್ನು ಹೊತ್ಕೊಂಡು ಹೋಗಲು ಪ್ರಾರಂಭಿಸಿತು. ಗೋಪಾಲಕರು ಏನೂ ಮಾಡುವಂತಿರಲಿಲ್ಲ. ಅಷ್ಟು ಬಲಶಾಲಿಗಳು ಆ ತೋಳಗಳಾಗಿತ್ತು. ಹುಲಿಯಂತೆ ಭಯಂಕರ. ಕೃಷ್ಣನ ರೋಮಕೂಪಗಳಿಂದ ಬಂದಿದ್ದರಿಂದ ಅವು ಕೃಷ್ಣನಷ್ಟೇ ಬಲಶಾಲಿಗಳಾಗಿದ್ದವು. ಸ್ವಯಂ ಕೃಷ್ಣನೇ ನಾರಾಯಣನ ಒಂದು ತಲೆಗೂದಲು. ಹಾಗೆ ಈ ತೋಳಗಳು ಕೃಷ್ಣನ ರೋಮಗಳು, ಪರಮಾತ್ಮನ ವೃಕಾವತಾರಗಳು. ಏಕೆಂದರೆ ಆ ವೃಕಗಳಲ್ಲಿ ಶ್ರೀವತ್ಸ ಚಿಹ್ನೆ ಇದ್ದಿತೆಂದು ಹರಿವಂಶ ಹೇಳ್ತದೆ. ಈ ಹರಿವಂಶ, ಈ ವೃಕಾವತಾರದ ಕಥೆ ಹರಿವಂಶ ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈಗ ಗೋವುಗಳೆಲ್ಲ ಬಹಳ ಗಂಭೀರವಾಗಿ ವಿಚಾರಕ್ಕೆ ತೊಡಗಿದ್ದಾರೆ. ಅವರಲ್ಲಿ ಹಿರಿಯನಾಗಿರುವಂತಹ ಉಪನಂದ ಸಲಹೆ ಮಾಡ್ತಾನೆ. ಇಷ್ಟು ದಿವಸ ಪೂತನ, ಶಕಟ ಮುಂತಾದ ರಾಕ್ಷಸರ ಹಾವಳಿ ಇತ್ತು. ಈಗ ಭಯಂಕರಗಳ ತೋಳಗಳ ಹಾವಳಿ ಉಂಟಾಗಿದೆ. ನಾವೆಲ್ಲ ಸಮೀಪದ ವೃಂದಾವನಕ್ಕೆ ಹೋಗೋಣ, ಅದು ಶಾಂತವಾದ ಪ್ರದೇಶ ಅಂತ ಹೇಳಿದ್ದಾರೆ. ಆ ಸಲಹೆಗೆ ನಂದ ಒಪ್ಪಿ ಎಲ್ಲ ಗೋವುಗಳಿಗೆ ಹೊರಡಲಿಕ್ಕೆ ಆದೇಶ ಕೊಡ್ತಾನೆ. ಎಲ್ಲರೂ ವೃಂದಾವನಕ್ಕೆ ಬರ್ತಾರೆ. ಈ ಕಥೆಯನ್ನು
ಈ ನುಡಿಯಲ್ಲಿ ಉದಾಹರಣೆಯಾಗಿ ಕೊಟ್ಟು ಶ್ರೀಕೃಷ್ಣ 16,000 ಮಂದಿ ಹೆಂಡರಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ದು ಹೀಗೆ ಇಚ್ಛಾ ಮಾತ್ರದಿಂದ ಹೊರತು ಸಾಮಾನ್ಯ ಮಾನವನಂತೆ ಕಾಮವಶನಾಗಿ ಸ್ತ್ರೀಯರಲ್ಲಿ ಮಕ್ಕಳನ್ನು ಪಡೆದಿಲ್ಲ. ಅವನಿಗೆ ಕಾಮಾದಿಗಳ ಉಪದ್ರವ ಇಲ್ಲವೇ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಲೋಕವಿಲಕ್ಷಣವಾದ ಪ್ರಾದುರ್ಭಾವವನ್ನು ಕರ್ಮವನ್ನು ಯಾರು ಸರಿಯಾಗಿ ತಿಳಿಯುವನು ಅವನೇ ಪುನರ್ಜನ್ಮ ಹೊಂದುವುದಿಲ್ಲ, ಮುಕ್ತನಾಗುತ್ತಾನೆ ಅಂಥೇಳಿ. ಜನ್ಮ ಕರ್ಮ ಚಮೇ ದಿವ್ಯಮೇವಂ ಯೋ ವೇತಿ ತತ್ವತಃ ತ್ಯಕ್ತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮನ ಒಂದೊಂದು ಮಹಿಮೆಯನ್ನು ಸರಿಯಾಗಿ ತಿಳಿಯಬೇಕಾದರೆ ಆ ಮಹಿಮೆಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗಲೇ ಮುಕ್ತಿ ಸಿಕ್ಕತ್ತೆ, ಅದೇ ಮುಕ್ತಿಗೆ ಕಾರಣವಾಗುತ್ತೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಮಹಿಮೆಯನ್ನು ತಿಳಿದಾಗ ಮಾತ್ರ ಮುಕ್ತಿ ಆಗುತ್ತೆ. ತಿಳಿದ ಮಾತ್ರಕ್ಕೆ ಅಲ್ಲ, ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಕೆ. ಪರಮಾತ್ಮ ಲೋಕವಿಲಕ್ಷಣನಾಗಿದ್ದಾನೆ, ಅವನ ಕರ್ಮಗಳು ಲೋಕವಿಲಕ್ಷಣವಾಗಿದೆ ಎಂದು ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡಾಗ ಮುಕ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವಿವರಣೆಯನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಣದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.